ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಈಗಾಗಲೇ ಆವರಿಸಿಬಿಟ್ಟಿದೆ. ಪಾಕಿಸ್ತಾನದ ಜನರಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಪಾಕಿಸ್ತಾನದ ಬ್ಯಾಂಕ್ಗಳ ಮುಂದೆ ಜನ ಕ್ಯೂ ನಿಲ್ತಾ ಇದ್ದಾರೆ. ಪಾಕಿಸ್ತಾನದ ಬ್ಯಾಂಕ್ನಿಂದ ಹಣ ವಿತ್ಡ್ರಾ ಮಾಡೋದಕ್ಕೆ ಜನ ಹೀಗೆ ಕ್ಯೂ ನಿಲ್ತಾ ಇರೋದು. ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನದ ಮುಂದೆ ಜನ ಕ್ಯೂ ನಿಲ್ತಿದ್ದಾರೆ. ಇನ್ನೇನಾದ್ರೂ ಯುದ್ಧ ಶುರುವಾದ್ರೆ ನಮ್ಮ ಕಾಸು ಅಕೌಂಟಲ್ಲಿರೋ ಕಾಸು ಕೈಗೆ ಸಿಗದೆ ಇರೋ ಹಾಗಾದ್ರೆ ಹೆಂಗಪ್ಪ ಅಂತ ಪಾಕಿಸ್ತಾನಿಗಳಿಗೆ ಆತಂಕ ಹೆಚ್ಚಾಗಿರೋದು. ಸೊ ಮೊದಲು ಅಕೌಂಟಲ್ಲಿರೋ ಅಷ್ಟು ಹಣ ಡ್ರಾ ಮಾಡ್ಕೊಳ್ಬೇಕು ಅಂತ ಜನ ಹೀಗೆ ಪಾಕಿಸ್ತಾನದ ಸ್ಟೇಟ್ ಬ್ಯಾಂಕ್ ಮುಂದೆ ಸಾಲ್ಗಟ್ಟಿ ನಿಂತಿದ್ದಾರೆ. ಸ್ವಲ್ಪ ಜನ ಉಳಿದೋ ಒಂದಷ್ಟು ದುಡ್ಡು ಅಂತ ಅವರವ್ರ ಅಕೌಂಟಲ್ಲಿ ಇಟ್ಕೊಂಡಿದ್ದಾರೆ ಪಾಕಿಸ್ತಾನದಲ್ಲಿ. ಇನ್ನು ಆ ದುಡ್ಡು ಎಲ್ಲಿ ಪಾಕಿಸ್ತಾನ ನುಂಗಾಕ್ಬಿಡುತ್ತೋ ಅಥವಾ ಯುದ್ಧ ಸ್ಟಾರ್ಟ್ ಆದರೆ ನಮ್ಮ ದುಡ್ಡು ನಮ್ಮ ಕೈಗೆ ಸಿಗಲ್ವಾ ಅನ್ನೋ ಭೀತಿ. ಹೀಗಾಗಿ ಈಗಾಗಲೇ ಪಾಕಿಸ್ತಾನ ಯಾವ್ಯಾವ ರೀತಿಯಲ್ಲಿ ಭಾರತ ಯಾವ ಕ್ಷಣದಲ್ಲಿ ಏನು ಮಾಡುತ್ತೋ ಅನ್ನೋ ಆತಂಕದಲ್ಲಿದೆಯೋ ಪಾಕಿಸ್ತಾನದ ಪ್ರಜೆಗಳು ಅದೇ ರೀತಿ ಬ್ಯಾಂಕಲ್ಲಿಟ್ಟಿರೋ ನಮ್ಮ ದುಡ್ಡು ಭದ್ರವಾಗಿದೆಯೋ ಇಲ್ವೋ, ಯುದ್ಧ ಶುರುವಾದರೆ ಅದು ನಮ್ಮ ಕೈಗೆ ಸಿಗುತ್ತೋ ಇಲ್ವೋ, ಜೀವನ ನಡೆಸೋದಾದ್ರೂ ಹೆಂಗೆ ಅನ್ನೋ ಭಯದಲ್ಲಿದ್ದಾರೆ. ಹೀಗಾಗಿ ಯುದ್ಧದ ಕಾರ್ಮೋಡದ ಹಿನ್ನೆಲೆ ಬ್ಯಾಂಕ್ಗಳ ಮುಂದೆ ಪಾಕಿಸ್ತಾನದ ಪ್ರಜೆಗಳು ಸಾಲುಗಟ್ಟಿ ನಿಂತಿದ್ದಾರೆ. ಪಾಕ್ನ ಬ್ಯಾಂಕ್ ಮುಂದೆ ಈ ರೀತಿಯಾಗಿ ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಪರಿಣಾಮ ಜನ ಕ್ಯೂಗಟ್ಟಿ ನಿಂತಿರೋದು. ಯುದ್ಧದ ಛಾಯೆಯಿಂದಾಗಿ ಜನ ಭಯಭೀತರಾಗಿದ್ದಾರೆ. ಪಾಕಿಸ್ತಾನದಲ್ಲಿ ಮನೆ ಮಾಡಿ ಯುದ್ಧದ ಆತಂಕ ಮನೆ ಮಾಡಿರೋ ಹಿನ್ನೆಲೆ ಈ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಪಾಕ್ ಬ್ಯಾಂಕ್ನಿಂದ ಹಣ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಜನ ಕ್ಯೂ ನಿಂತು ಬಿಟ್ಟಿದ್ದಾರೆ. ಯಾಕೆ ಅಂದರೆ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಯುದ್ಧ ಆದರೆ ಬ್ಯಾಂಕ್ಗಳಿಂದ ಹಣ ಪಡೆಯೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಲೆಕ್ಕಾಚಾರ ಪಾಕಿಸ್ತಾನಿಗಳು. ಆಗ ಜೀವನ ನಡೆಸೋದು ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಈಗಲೇ ನಮ್ಮ ಹಣ ಡ್ರಾ ಮಾಡೋಣ ಅಂತ ಕ್ಯೂ ನಿಂತಿದ್ದಾರೆ ಬ್ಯಾಂಕ್ಗಳ ಮುಂದೆ. ಪಾಕ್ ಜನ ಮುಗಿ ಬೀಳ್ತಾ ಇದ್ದಾರೆ. ಮೊದಲು ನಮ್ಮ ಅಕೌಂಟಲ್ಲಿರೋ ಆ ದುಡ್ಡನ್ನೆಲ್ಲ ಖಾಲಿ ಮಾಡಿ ಜೇಬಿಗೆ ಸೇರಿಸ್ಕೊಂಡ್ರೆ ಸಾಕಾಗಿದೆ ಅಂತ ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನದ ಮುಂದೆ ಜನ ಈ ಥರ ಕ್ಯೂ ನಿಂತಿರೋದು. ಸೊ ಹೆಚ್ಚೆಚ್ಚು ಹಣ ಡ್ರಾ ಮಾಡೋದಕ್ಕೆ ಜನ ಮುಂದಾಗ್ತಿದ್ದಾರೆ. ಹೀಗಾದಾಗ ಬ್ಯಾಂಕ್ಗಳಿಗೂ ಕೂಡ ಅಟ್ ಎ ಟೈಮ್ ಹೊಡೆತ ಬೀಳುತ್ತೆ. ಒಂದು ದಿನಕ್ಕೆ ಇಂತಿಷ್ಟೇ ಹಣ ಡ್ರಾ ಮಾಡಬೇಕು ಅಂತ ಪಾಕಿಸ್ತಾನ ಕೂಡ ಈಗ ಮಿತಿ ಹೇರಿದೆಯಂತೆ. ಹೀಗಾಗಿ ನಿತ್ಯವೂ ಕೂಡ ಬ್ಯಾಂಕ್ಗಳ ಮುಂದೆ ಜನ ಕ್ಯೂ ನಿಲ್ತಾ ಇದ್ದಾರೆ ನಮ್ಮ ಹಣ ಡ್ರಾ ಮಾಡಬೇಕು ಅಂತ ಹೇಳಿ. ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನದ ಮುಂದೆ ಬ್ರಾಂಚ್ಗಳ ಮುಂದೆ ಈ ಸನ್ನಿವೇಶ ಸಹಜ ಅನ್ನೋ ಹಾಗಾಗೋಗಿದೆ. ಪ್ರತಿನಿತ್ಯ ಜನ ಬರ್ತಾರೆ, ಹಣ ಡ್ರಾ ಮಾಡೋದಕ್ಕೆ ಕ್ಯೂ ನಿಲ್ತಾರೆ. ಇಷ್ಟೇ ಡ್ರಾ ಮಾಡಬೇಕು ಒಬ್ಬ ವ್ಯಕ್ತಿ ಅಂತ ಪಾಕಿಸ್ತಾನ ಸರ್ಕಾರ ಈಗಾಗಲೇ ಅದಕ್ಕೂ ಒಂದು ಲಿಮಿಟ್ ಫಿಕ್ಸ್ ಮಾಡಿದೆ. ಅದರ ಆಧಾರದಲ್ಲೇ ಎಷ್ಟು ಸಿಗುತ್ತೋ ಸಿಗಲಿ, ಪ್ರತಿನಿತ್ಯ ಬಂದು ಅಕೌಂಟಿಂದ ಹಣ ಡ್ರಾ ಮಾಡ್ಕೊಂಡು ಹೋಗೋಣ ಅಂತ ಜನ ಮುಗಿ ಬೀಳ್ತಾ ಇದ್ದಾರೆ. ಇದು ಭಾರತ ಎಲ್ಲಿ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೋ, ಯುದ್ಧ ಶುರುವಾದರೆ ನಮ್ಮ ದುಡ್ಡು ಎಲ್ಲಿ ಕೈಗೆ ಸಿಗಲ್ವೋ ಅನ್ನೋ ಭಯದ ಎಫೆಕ್ಟ್ ಪಾಕಿಸ್ತಾನದ ಬ್ಯಾಂಕ್ಗಳ ಮೇಲೂ ಈಗ ಪರಿಣಾಮ ಬೀರಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.